ಔಟ್ ಆಗ್ಬಿಟ್ರು ಕಂಡೆ ಹುಡುಗರು ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ಆಡೋದನ್ನ ಈ ದೊಡ್ಡ ಸ್ಕ್ರೀನು ಅದರಲ್ಲೂ ನಮ್ಮ ಫ್ಯಾನ್ ಸರ್ಕಲಲ್ಲಿ ನೋಡ್ಲಿಕ್ಕೆ ನಂಗಂತೂ ತುಂಬ ಖುಷಿ ಆಗ್ತಿದೆ ಮಾತ್ರ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಗುರು. ತಮ್ಮನೆಲ್ಲ ನೋಡಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಹೌದು ಗುರು, ಇವತ್ತಿನ ವಿಡಿಯೋ ಬಂದ್ಬಿಟ್ಟು RCB ವರ್ಸಸ್ ಪಂಜಾಬ್, ದಿ ಬಿಗ್ ಬ್ಯಾಟಲ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ವರ್ಷದಿಂದ ಎರಡು ಟೀಮ್ ಕೂಡ ಒಂದು ಕಪ್ನ ಗೆದ್ದಿಲ್ಲ. ಸೊ ಎರಡು ಟೀಮ್ ಅನ್ನೋಕ್ಕಿಂತ ಪಂಜಾಬ್ನ ಬಿಡಿ, ಬಟ್ ನಮಗೆ ಬೇಕಾಗಿರೋದು RCB ಕಪ್ ಗೆಲ್ಲೋದು. ಸೊ ಹಾಗಾಗಿ ನಮ್ಮೂರಲ್ಲಿ ಫ್ಯಾನ್ ಪಾರ್ಕ್ ಅನ್ನೋಕ್ಕಿಂತ ಫ್ಯಾನ್ ಸರ್ಕಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಸರ್ಕಲ್ ನಲ್ಲಿ LED ಸ್ಕ್ರೀನ್ ಕೂಡ ಅಳವಡಿಕೆ ಮಾಡಲಾಗಿದೆ ಮ್ಯಾಚ್ ನೋಡ್ಲಿಕ್ಕೆ. ಸೊ ಅದಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ ಈಗ. ಸೊ ಬನ್ನಿ ಹೋಗೋಣ. ಗುರು, ನಾನೀಗ ಮನೆಯಿಂದ ಹೊರಟು ದಿನೇನ ಆಫೀಸ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಕೂಡ ನಮ್ಮ ಹುಡುಗರು ಬರ್ತಾರೆ. ಈಗ ಇಲ್ಲಿ ಅವ್ರನ್ನೆಲ್ಲ ವೇಟ್ ಮಾಡಿಬಿಟ್ಟು ಒಟ್ಟಿಗೆ ನಾವು ಇಲ್ಲಿಂದ ಫ್ಯಾನ್ ಸರ್ಕಲ್ಗೆ ಹೋಗ್ತೀವಿ. ಇನ್ನೊಂದು ವಿಕೆಟ್ ಬರಬೇಕು, ಸೊ ವೇಟಿಂಗ್ ಮಾಡ್ತಾ ಇದ್ದೀವಿ. ಗುರು ಎಲ್ಲರೂ ಇನ್ನೂ ಬರಲಿಲ್ಲ. ಸೊ ನಾನು ವೇಟ್ ಮಾಡಿ ನಂಗಂತೂ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ. ಸೊ ಆಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಈಗ ನಾನಿದ್ದಂತಹ ದಿನೇಣ್ಣನ ಆಫೀಸಿಂದ ಫ್ಯಾನ್ ಸರ್ಕಲ್ಗೆ ಜಾಸ್ತಿ ದೂರ ಇರಲಿಲ್ಲ, ಕೇವಲ 100 ಮೀಟ್ರ್ ಮಾತ್ರ ಇದ್ದಿದ್ದು ಅಷ್ಟೇ. ನನಗೆ ಹೋಗ್ತಾ ಇದ್ದೀನಿ MG ರೋಡ್ನ ಫುಟ್ಪಾತ್ನಲ್ಲಿ. ಗುರು, ಸೌಂಡ್ ಅಂತೂ ಸಾಕಾದ ಕೇಳಿಸ್ತದೆ ನಿಮ್ಮ ಹತ್ರ. ನೋಡಿ ಗುರು, ಯಾವ ಥರದ ಕ್ರೌಡ್ ಅಂತೇಳಿ. ಇಲ್ಲಿ ನಾನು ಫುಲ್ಲು ಮುಚ್ಕೋತಿದ್ದಾರೆ, ಜನ ಇಲ್ಲ. ಕೆಳಗೆ ಕೂತ್ಕೊಳ್ಳಿ ಗುರು, ಸ್ಕ್ರೀನೇ ಕಾಣಿಸ್ತಿಲ್ಲ ಅಲ್ಲಿ. ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ಆಡೋದನ್ನ ಈ ದೊಡ್ಡ ಸ್ಕ್ರೀನು ಅದರಲ್ಲೂ ನಮ್ಮ ಫ್ಯಾನ್ ಸರ್ಕಲಲ್ಲಿ ನೋಡಲಿಕ್ಕೆ ನಂಗಂತೂ ತುಂಬ ಖುಷಿ ಆಗ್ತಿದೆ ಮಾತ್ರ. ಗುರು, ಕ್ರೌಡ್ ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಕೂಡ ತುಂಬ ಜನ ಬಂದಿಲ್ಲ. ಇವಾಗಿನ ಮ್ಯಾಚ್ ಸ್ಟಾರ್ಟ್ ಆಗಿದ್ದಲ್ಲ. ಸೊ ಮ್ಯಾಚ್ ಸ್ಟಾರ್ಟ್ ಆಗಿ ಮುಗಿದೊಳಗಡೆ ಇನ್ನೂ ತುಂಬ ಜನ ಬರ್ತಾರೆ. ನಮ್ಮ ಇನ್ನೊಬ್ರು ಕ್ಯಾಂಡಿಡೇಟ್ ಬರ್ತಾವ್ರೆ. ಹ್ಞೂ ಅಣ್ಣ, ಒಬ್ಬನೇ ಬಂದ ಕಣ. ಅವ್ನು ಗುಜು ಇಲ್ವಂತಲ್ಲ, ಶೃಂಗೇರಿ ಹೋಗಿದ್ದಾನಂತಲ್ಲ ಗುಜು. ಬರ್ತಾನೆ ಅವ್ನು 8 ಗಂಟೆ. ನಾನು ಅದಕ್ಕೆ ವೆಯ್ಟ್ ಮಾಡಿದೆ. ನಾನು ಅದಕ್ಕೆ ಆಪ್ಷನ್ ವೆಯ್ಟ್ ಮಾಡಿದೆ, ಯಾರೋ ಬರಲಿಲ್ಲ. ದಿನೇಣ್ಣ ಲೇಟ್ ಅಂತಂದ. ದಿನೇಣ್ಣ ಬರಲ್ಲ, ಮನೆ ಹೋಗ್ತೀನಿ ಅಂತ. ಅಣ್ಣ ಸಾಲ್ಟ್ ಒಳ್ಳೆ ಸಕ್ಕದಾಗ ಆಡ್ತಾ ಇದ್ದ. ನಂಗೆ ಅಲ್ಲ ಹೊಡೆದ ಒಳ್ಳೆ 6 ಹತ್ರ ಅವನು. ಸಾಲ್ಟ್ ಟಾಪ್ ಹೋಗ್ಬಿಟ್ಟು ಅದೇ ಬೇಜಾರು ಅಷ್ಟೇ. ಸಾಲ್ಟ್ ಟಾಪ್ ಹೋಗ್ಬಿಟ್ನಲ್ಲ. ಸಾಲ್ಟ್ ಅವ್ರು ಏನು ಗುರು, ಇನ್ನು ವಿರಾಟ್ ಕೊಹ್ಲಿ ಇಲ್ವಾ? ಸ್ವಲ್ಪ ಕಡಿಮೆ ಜನ ಮಾತ್ರ ಇದ್ರು. ಬಟ್ ಒಂದ್ಸಲಿ ಹೊರಗಡೆ ನೋಡಿದಾಗ ಇಷ್ಟೊಂದು ಸೌಂಡ್ ಇತ್ತ ನಾವು ಆಡ್ಬೇಕು ಅಂತ ಅನ್ಸುತ್ತೆ. ಈ ಸೀಸನ್ ಒಂದೊಂದು ಸಖತ್ತಾಗಿರೋಂಥ ಇನ್ನಿಂಗ್ಸ್ಗಳು ಬಂದಾಗೆ ಬಂದಿದೆ. ಸುದರ್ಶನ್ ಅಗ್ರಗಣ್ಯ ಸ್ಥಾನ ಹುಡುಗರು ಶ್ರೇಯಸ್ ಬೇಸರದಿಂದ ಇದ್ದ. ಹುಡುಗರು ಕಂಪ್ಲೀಟ್ ಆಗಿದೆ. ಸ್ಕೋರ್ ಕಾಣಿಸ್ತಾರೆ ಕೆಳಗಡೆ
ಯಾವಾಗ ರೀಡ್ ಮಾಡ್ತಾ ಇದ್ರೆ ಅವಾಗ ಪೊಸಿಷನ್ ಬರ್ತಾ ಇದೆ. ಸ್ವಲ್ಪ ಒಂದು ಎರಡು ಬಾಲ್ ತಗೊಂಡು ಎಕ್ಸ್ಟ್ರಾ ಅಸೆಸ್ ಮಾಡೋದಕ್ಕೆ ಒಂದ್ಸರಿ ಮಾಡಾದ್ಮೇಲೆ ಹೋಗ್ತಾರೆ. ಇದು ಪಾಪ್ಲೆ ನಡೀತಾ ಇರೋದ್ರಿಂದ ಎಕ್ಸ್ಟ್ರಾ ಫೀಲ್ಡರ್ಗಳು ಇಟ್ಕೊಳಕ್ ಆಗೋದಿಲ್ಲ. ಎಲ್ಲ ಕಡೆ ಕೇಳಿದಾಗೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ. ವಿರಾಟ್ ಕೊಹ್ಲಿ ಒಂದ್ ಕಡೆ ಆಡ್ತಾ ಇರ್ತಾರೆ, ಬೇರೆ ಬ್ಯಾಟ್ಸ್ಮನ್ ಸ್ವಲ್ಪ ಪಾಸಿಟಿವ್ ಆಗಿ ಅಗ್ರೆಸಿವ್ ಆಡಿ ಅಂತಾರೆ. ಪಾಪ್ಲೆ ಮುಗಿತಾ ಇದ್ದಂಗೆ 55ಕ್ಕೆ ಒಂದು ಆಸಿಡಿ. ಪವರ್ ಪ್ಲೇ ಮುಗಿದಾಗ 51 ಕಾಸಿಗೆ ಒಂದು ಕ್ವಾಲಿಟಿ ಬೌಲರ್, ಗೇಮಿಂದ ದೂರ ಇಡೋಕ್ಕಾಗಲ್ಲ, ಸ್ಟಂಪ್ ಮೇಲೆ ಇಡ್ತಾರೆ. ಶಾಟ್ ಮಾಡ್ಕೊಂಡು ನೋಡಿದ್ದು ಅದಕ್ಕೆ ಚೆನ್ನಾಗಿ ಟೈಮ್ ಆಗಲಿಲ್ಲ. ಈಗ ಹೋಗಿದ್ದು ಹರ್ಷದೀಪ್ ಕೈಗೆ ಆರಾಮಾಗಿ ತಗೊಂಡ್ರೆ ಒಂದು ಕ್ಯಾಚ್ನ. ಮುಂದೆ ಕುಂತಿ ಏನಾಗ್ತಿದ್ದು ಅಲ್ಲೇ ದೇವಣಿಗೂ ಹಂಗೆ ಹಾಕೊಂಡೆ ಹುಡುಗರು ಸಕ್ಕತ್ತಾಗಿ ಆಡ್ತೇನೆ ಮಾತ್ರ ಇಲ್ಲಿ ಆಡಿದ್ರೆ ಸಾಕು. ಎಲ್ಲೆಲ್ಲ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ. ಗೇಮ್ನ ಚೇಂಜ್ ಮಾಡಬೇಕು. ಯಾಕಂದ್ರೆ ಏನು ಪ್ಲಾನ್ ಇತ್ತು ಆ ಪ್ಲಾನ್ ಅಷ್ಟೊಂದು ಗೊತ್ತಾಗಿಲ್ಲ. ಬೇರೆ ಬ್ಯಾಟರ್ಸ್ಮನ್ ಯಾವುದು ಬಿಗ್ ಸ್ಕೋರ್ ಬಂದಿಲ್ಲ. ನೋಡಿ 6 ಹೋಗುತ್ತೆ ಅಲ್ವಾ? ಹಾಳು ಮಾಡ್ತಾವನೆ ಇಲ್ಲಿ. RCB ಇದು ಛೋಟಾ ವಿರಾಟ್. ಬಾಸ್ ಔಟ್ ಆಗ್ಬಿಟ್ರು. ಎಲ್ಲರ ಮುಖದಲ್ಲಿ Timingla gone.
ಬರ್ಲಿ ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. ಮುಂದಕ್ಕೆ ಬಾ. ಬೇಡ ನಮ್ಗೆ ಕಾಣ್ತದೆ ಇಲ್ಲೇ. ಹೊಟ್ಟೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಎಷ್ಟು ದಿನ ಸುಮ್ಮನೆ ಇರುವುದು? ನೀನೇ ಬರ್ತೇವೆ ಬಿಡು ಆಗಲೇ ಕಾಂಡ ಹೋಗ್ಬಿಟ್ಟು ನಾವು ಹೊಡೆದ ಆನೆ ಪಟ್ಟಕ್ಕೆ ಹೊಡಿಬೇಕು. Retro station split screen. It's gone past the bit. ಬೇಡ ದೇವ್ರೆ ಬೇಡ We'll check it. ಇಲ್ಲ ಕಣ Retro signals. Complex and Shut out. retro station layout. ಬಂದಾಗ್ರು ದೆವ್ವ ದೆವ್ವ ಬೆಳಕು ಬೆಳಕು ಬಂತು ಬೆಳಕು ಅಲ್ಲ ತಲೆಯನ್ನು ಮಾಡಿಸುವ ಬೆಳಕು. ದೇವ್ರು ಬಂದ ಹಾ ಅಲ್ಲ, ನೀನ್ ಬೇಕು, ಈ ಓವರ್ ನೀನ್ ಬೇಕು, ಆಡ್ಬೇಕು. ಆಗ್ಬೇಕು ಈ ಸಲ ಕಪ್ಪು ನಮ್ದೇ ಇವತ್ತು ಕಪ್ಪು ನಮ್ದೇ ಏನಂತೆ ಎಲ್ಲ ಬಾಯಿ ಬರ್ಸ್ಬಿಡಿ ಸುಂದರಿ ಕ್ಯಾಟ್ ಡ್ರಾಪ್ ಆಯ್ತು ಅಂತ ಪುಣ್ಯ ಗಾಡಿ RCB, RCB RCB. ಅಲ್ಲಿ ಬೆವ್ರು ನೋಡ್ದಿ ಈಗ ಇನ್ನಿಂಗ್ಸ್ ಬ್ರೇಕ್ ಆಗಿದೆ. ನಾವೀಗೆಲ್ಲ ಮನೆಗೆ ಹೊರಟ್ವಿ. RCB ಬೌಲಿಂಗ್ ಬಂದಾಗ ಮತ್ತೆ ಬರ್ತೀನಿ. RCB ಈಗ 190ಕ್ಕೆ 9 ವಿಕೆಟ್ ಹೋಗಿದೆ. ಮತ್ತೆ ಸಿಗೋಣ. ನಾನೀಗ ಮನೆಗೆ ಹೊರಟೆ. ಸಿಗೋಣ ಮತ್ತೆ ಆಯ್ತಾ? ಹಾಂ ಬರಲಣ್ಣ. ಹಾಂ ಬಾಯ್. ಅವನು ಹೊರಟ ಗುರು.